ವೀಕ್ಷಕರೇ ನಮಸ್ಕಾರ. ಡಿ ಬಾಸ್ ದರ್ಶನ್ ಫ್ಯಾನ್ಸು ತುಂಬ ಖುಷಿಯಾಗಿದ್ದಾರೆ. ಕಾರಣ ಕಳೆದ 2 ದಿನಗಳಿಂದ ಅವರು ನೋಡ್ತಿರುವಂಥ ಫೋಟೋಸ್ಗಳಿರ್ಬೋದು, ವಿಡಿಯೋಸ್ಗಳಿರ್ಬೋದು ಈ ಖುಷಿಗೆ ಕಾರಣ ಅಂತಲೇ ಹೇಳ್ಬೋದು. ಕಾರಣ ಇಷ್ಟೇ, ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಮ್ಯಾರೇಜ್ ಆ್ಯನಿವರ್ಸರಿ ಪಾರ್ಟಿಯನ್ನು ಮಾಡ್ತಾ ಇದ್ದಾರೆ. ಆ ಸಂಭ್ರಮಾಚರಣೆಯಲ್ಲಿದ್ದಾರೆ. ಕಳೆದ 2 ದಿನಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳು, ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಈಗಾಗಲೇ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರು ಸಿಕ್ಕಾಪಟ್ಟೆ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ್ದು. ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ಗಂಡನ ಜೊತೆಗೆ ಗಟ್ಟಿಯಾಗಿ ನಿಂತಹ ಪರಿಣಾಮ ಇವತ್ತಿಗೆ ದರ್ಶನ್ ಈ ಸ್ಥಿತಿಯಲ್ಲಿ ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡುವಂಥ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಒಂದು ವೇಳೆ ವಿಜಯಲಕ್ಷ್ಮಿ ಮನಸ್ಸು ಮಾಡಿದ್ದಿದ್ರೆ ಯಾವತ್ತೋ ದರ್ಶನ್ ಅವರಿಂದ ದೂರವಾಗಿ ಇರಬಹುದಾಗಿತ್ತು. ಆದರೆ ಎಲ್ಲೂ ಕೂಡ ವಿಜಯಲಕ್ಷ್ಮಿ ದುಡುಕಲಿಲ್ಲ. ಸಮಾಧಾನ, ತಾಳ್ಮೆ ಮತ್ತು ಚಿತ್ತೆಯಿಂದ ಎಲ್ಲವನ್ನು ಕೂಡ ನಿಭಾಯಿಸಿದಂತಕ್ಕೋಸ್ಕರ ತಮ್ಮ 22ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಜೋರಾಗಿಯೇ ಸಂಭ್ರಮದಿಂದ ಸೆಲೆಬ್ರೇಟನ್ನು ಮಾಡಿದ್ದಾರೆ. ತುಂಬ ಆತ್ಮೀಯರ ಜೊತೆಗೆ ಕೇಕನ್ನು ಕಟ್ ಮಾಡಿ ಹಾಡು, ನೃತ್ಯ ಜೊತೆಗೆ ಒಂದಷ್ಟು ಪಾರ್ಟಿ, ಫಂಕ್ಷನ್ಸು, ತಮಾಷೆ ಎಲ್ಲವನ್ನೂ ಕೂಡ ಮಾಡಿಕೊಂಡು ಸೆಲೆಬ್ರೇಟನ್ನು ಮಾಡಿದ್ದಾರೆ. ಹಾಗಾದರೆ ಇವರ 22ನೇ ವರ್ಷದ ಈ ಆ್ಯನಿವರ್ಸರಿ ಹೇಗಿತ್ತು? ಈ ಸಂಭ್ರಮಕ್ಕೆ ಯಾರೆಲ್ಲ ಸಾಕ್ಷಿಯಾಗಿದ್ದರು? ಈ ಸಂದರ್ಭದಲ್ಲಿ ಏನೆಲ್ಲ ವಿಶೇಷ ಕ್ಷಣಗಳಿಗೆ ಹೇಗೆಲ್ಲ ಸಾಕ್ಷಿ ಆಯಿತು? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. 22 ವರ್ಷ ದಾಂಪತ್ಯದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದಂಥ ಜೋಡಿ ಅಂತ ಹೇಳಿದ್ರೆ ಅದು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೋಡಿ. ಹೌದು, ದರ್ಶನ್ ತೂಗುದೀಪ ಏನೂ ಅಲ್ಲದ ಆ ಕಾಲದಲ್ಲೂ ಕೂಡ ದರ್ಶನ್ ಅವರನ್ನು ಪ್ರೀತಿಸಿ ಮದುವೆ ಆದಂಥ ವಿಜಯಲಕ್ಷ್ಮಿ ಆ ಕಾಲದಲ್ಲೇ ತುಂಬ ಪಾಪ್ಯುಲರ್ ಆಗಿದ್ದಂತಹ ವಿಡಿಯೋ ಜಾಕಿ. ಅದಾದ ಬಳಿಕ ದರ್ಶನ್ ಬದುಕು ಬದಲಾಯಿತು. ಈ ಸೆಲೆಬ್ರಿಟಿ ಅಥವಾ ಪಾಪ್ಯುಲಾರಿಟಿ ಅನ್ನೋದು ತಲೆಗೆ ಏರಿತು. ಸೊ ದಟ್ ದರ್ಶನ್ ಒಂದು ಹಂತದಲ್ಲಿ ಇದೇ ಹೆಂಡತಿಗೆ ಕುಡಿದು ಹಲ್ಲೆಯನ್ನು ಮಾಡಿದಂಥ ಕಾರಣಕ್ಕೋಸ್ಕರ ಕೊನೆಗೆ ಮಿತಿ ಮೀರಿದಂಥ ಪರಿಣಾಮ ದೂರು ದಾಖಲಾಯಿತು. ಅವತ್ತು ಅರೆಸ್ಟ್ ಆಗಿ ಜೈಲು ಸೇರಿದರು. ಅದಾದ ಬಳಿಕ ಇದೇ ವಿಜಯಲಕ್ಷ್ಮಿ ಕ್ಷಮಿಸಿದರು, ದೊಡ್ಡ ಗುಣವನ್ನು ಪ್ರದರ್ಶನ ಮಾಡಿದರು. ಅವತ್ತೇ ಇವರ ಸಂಸಾರ ಒಡೆದು ಹೋಗಬೇಕಾಗಿತ್ತು. ಬಟ್ ಅಂಬರೀಷ್ ಅಂತಹ ಧೀಮಂತ ನಾಯಕನ ಕಾರಣದಿಂದ ಸಂಸಾರ ಒಡಿಲಿಲ್ಲ. ಇವರ ಸಂಬಂಧ ಗಟ್ಟಿಯಾಯಿತು. ಇದಾಗಿ ಕೆಲವು ವರ್ಷಗಳ ನಂತರ ಇತ್ತೀಚೆಗೆ ಮತ್ತೆ ಬಿರುಕು ಮೂಡಿತ್ತು. ಅದು ಕೂಡ ಪವಿತ್ರ ಅನ್ನುವಂತಹ ಮಾಯಾಂಗನೆಯ ಹಿಂದೆ ಹೋದಂಥ ದರ್ಶನ್ಗೆ ಈ ವಿಜಯಲಕ್ಷ್ಮಿ ಎನ್ನುವಂತಹ ಮುತ್ತು ಲಕ್ಷ್ಮಿ ದೂರವಾಗುವಂಥ ಸಂದರ್ಭ ನಿರ್ಮಾಣ ಆಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ತನ್ನ ಗಂಡನ ಕೈ ಬಿಡಲಿಲ್ಲ. ಎಂತಹದ್ದೇ ಸವಾಲು, ಎಂತಹದ್ದೇ ಕಷ್ಟ ಬಂದರೂ ಕೂಡ ನೀನು ನನ್ನ ಗಂಡನೇ, ತಾಳಿ ಕಟ್ಟಿದಂಥ ಗಂಡ, ದೇವರ ಸಮಾನ ಅನ್ನುವಂಥ ರೀತಿಯಲ್ಲಿ ಹಗಲು ರಾತ್ರಿ ಎನ್ನದೆ ಗಂಡನಿಗೋಸ್ಕರ ಸಾಕಷ್ಟು ಪೂಜೆ, ಪುನಸ್ಕಾರ, ಹರಕೆ, ಹೋಮ, ಹವನ ಎಲ್ಲವನ್ನು ಕೂಡ ಸಲ್ಲಿಸಿ ಕಾನೂನಿನ ಹೋರಾಟವನ್ನು ಕೂಡ ನಡೆಸಿ ಜೈಲಿನಿಂದ ಹೊರಗಡೆ ಕರ್ಕೊಂಬರೋದ್ರಲ್ಲಿ ಯಶಸ್ವಿಯಾದರು. ಆದರೆ ಅವತ್ತು ಹಾಕಿದಂಥ ಒಂದೇ ಒಂದು ಕಂಡೀಷನ್ ಇವತ್ತಿಗೂ ಕೂಡ ದರ್ಶನ್ ಪಾಲಿಸ್ತಿದ್ದಾರೆ. ಅದೇ ಆ ಪವಿತ್ರ ಗೌಡ ಅನ್ನುವಂಥ ಮಾಯಾಂಗನೆಯಿಂದ ದೂರ ಇರಬೇಕು, ಇನ್ಯಾವತ್ತೂ ಕೂಡ ಆಕೆಯ ಸಂಬಂಧವನ್ನು ಬೆಳೆಸಬಾರ್ದು ಅಂತೇಳಿ ಮಾತು ತಪ್ಪದಂಥ ದರ್ಶನ್ ಈ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿಯನ್ನು ಇವತ್ತು ಜೀವಕ್ಕಿಂತ ಹೆಚ್ಚು ಪ್ರೀತಿಸೋಕೆ ಶುರು ಮಾಡಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಮಾಡಿದಂಥ ತಪ್ಪನ್ನು ಇನ್ನು ಮುಂದೆ ಮಾಡಲ್ಲ ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪರಿಣಾಮ ಈಗ 22ನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ತುಂಬ ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ. ಕನ್ನಡ ಚಿತ್ರರಂಗದ ಪಾಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಒಂದು ರೀತಿಯಲ್ಲಿ ಮಾದರಿ ಪತಿ ಪತ್ನಿ ಅಂತಲೇ ಹೇಳ್ಬೋದು. ಇವರಿಬ್ಬರು ಕೂಡ ಈ ಆ್ಯನಿವರ್ಸರಿ ಸಂಭ್ರಮದಲ್ಲಿ ತಮ್ಮ ಆ್ಯನಿವರ್ಸರಿಯನ್ನು ತುಂಬ ಡಿಫ್ರೆಂಟಾಗಿ ಮತ್ತು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. 2003 ಮೇ 19ರಂದು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು ಮದುವೆಯ ಬಂಧನಕ್ಕೆ ಒಳಗಾದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಸಂತ ಮಹಲ್ನಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಮದುವೆ ಮಾಡಿಕೊಂಡರು. 19/5/2003 ಬೆಳಗ್ಗೆ 9:10ರಿಂದ 9:50 ಒಳಗಿನ ಶುಭ ಮಿಥುನ ಲಗ್ನದಲ್ಲಿ ವಿಜಯಲಕ್ಷ್ಮಿ ಕೊರಳಿಗೆ ದರ್ಶನ್ ಮಾಂಗಲ್ಯ ಧಾರಣೆಯನ್ನು ಮಾಡಿದರು. ಇಂದು ದರ್ಶನ್ ಮತ್ತು ವಿಜಯಲಕ್ಷ್ಮಿ ತಮ್ಮ 22ನೇ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡರು. ಆದರೆ ಇಷ್ಟು ವರ್ಷ 21 ವರ್ಷ ಆಚರಿಸಿದ ಆ್ಯನಿವರ್ಸರಿಗೂ ಈ ಬಾರಿ ಆಚರಿಸಿದಂಥ ಆ್ಯನಿವರ್ಸರಿಗೂ ಸಿಕ್ಕಾಬಟ್ಟೆ ವ್ಯತ್ಯಾಸ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ವಿಶೇಷವಾಗಿತ್ತು ಈ ಬಾರಿಯ ಆ್ಯನಿವರ್ಸರಿ. ಈ ಮ್ಯಾರೇಜ್ ಆ್ಯನಿವರ್ಸರಿ ಪ್ರಯುಕ್ತ ಪತ್ನಿ ವಿಜಯಲಕ್ಷ್ಮಿಗಾಗಿ ಬಾಲಿವುಡ್ನ ಎವರ್ಗ್ರೀನ್ ಸಾಂಗ್ ಮೇ ಶಾಯರ್ ಹೋ ನೈ ಹಾಡನ್ನು ದರ್ಶನ್ ಹಾಡಿದರು. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ರೊಮ್ಯಾಂಟಿಕ್ ಆಗಿ ದರ್ಶನ್ ಡ್ಯಾನ್ಸನ್ನು ಕೂಡ ಮಾಡಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೊತೆಯಾಗಿ ಕೇಕ್ ಒಂದನ್ನು ಕಟ್ ಮಾಡಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಮುದ್ದು ರಾಕ್ಷಸಿ ಎನ್ನುವಂಥ ಹಾಡಿಗೆ ಇಬ್ಬರು ಕೂಡ ಹೆಜ್ಜೆಯನ್ನು ಹಾಕಿದ್ದಾರೆ.
ಈ ಎಲ್ಲ ಕ್ಷಣಗಳ ಫೋಟೋಸ್ಗಳು, ವೀಡಿಯೋಸ್ಗಳು ಈಗ ತುಂಬ ವೈರಲ್ ಆಗ್ತಿದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲೂ ಕೂಡ ಈ ದರ್ಶನ್ ಈ ಹಿಂದೆ ಒಂದ್ಸಲ ಹೇಳಿದರು, ನಾನು ತುಂಬ ಪ್ರೀತಿಯಿಂದ ವಿಜಯಲಕ್ಷ್ಮಿಗೆ ಮುದ್ದು ರಾಕ್ಷಸಿ ಅಂತೇಳಿ ಕರಿತೀನಿ ಎನ್ನುವಂತಹ ವಿಚಾರವನ್ನು ಈ ಹಿಂದೆ ಬಹಿರಂಗಪಡಿಸಿದರು. ಈಗ ಅದೇ ಹಾಡಿಗೆ ಈಗ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೆಜ್ಜೆಯನ್ನು ಹಾಕಿರೋದು ಮತ್ತಷ್ಟು ವಿಶೇಷವಾಗಿತ್ತು ಈ ಕ್ಷಣ ಅಂತಲೇ ಹೇಳ್ಬೋದು, ಮತ್ತು ತುಂಬ ರೊಮ್ಯಾಂಟಿಕ್ ಆಗಿತ್ತು ಈ ಸಂದರ್ಭ ಅಂತಲೂ ಕೂಡ ಹೇಳ್ಬೋದು. ಮದುವೆಯ ಆ್ಯನಿವರ್ಸರಿಯನ್ನು ವಿಶೇಷವಾಗಿ ಆಚರಿಸೋದಕ್ಕೆ ಇಂಡೋನೇಷ್ಯಾದ ಬಾಲಿಗೆ ದರ್ಶನ್ ದಂಪತಿ ತೆರಳಿದ್ದಾರೆ ಅನ್ನೋದು ಮತ್ತೊಂದು ಮಾಹಿತಿ. ಈ ಸಂಭ್ರಮಕ್ಕೆ ಚಿಕ್ಕಣ್ಣ ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಪತ್ನಿಗಾಗಿ ದರ್ಶನ್ ಹಿಂದಿ ಹಾಡನ್ನು ಹಾಡಿದ್ದು ಸಿಕ್ಕಾಬಟ್ಟೆ ಮೆಮೊರೇಬಲ್ ಅಂತಲೇ ಸಾಕಷ್ಟು ಜನ ಅಭಿಪ್ರಾಯವನ್ನು ಪಡೆದಿದ್ದಾರೆ. ಅದರಲ್ಲೂ ಕೂಡ ಈ ದೃಶ್ಯಗಳನ್ನೆಲ್ಲ ನೋಡಿದಂಥ ದರ್ಶನ್ ಫ್ಯಾನ್ಸ್ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ. ಇನ್ನು ಇಬ್ಬರ ಖುಷಿಯನ್ನು ನೋಡಿ ಡಿ ಬಾಸ್ ಅಭಿಮಾನಿಗಳಿಗೆ ಹಬ್ಬವೇ ಸರಿ. ಇವರ ಈ ಒಂದು ದಾಂಪತ್ಯದ ಮೇಲೆ ಇನ್ಮೇಲೆ ಯಾರ ಕಣ್ಣು ಕೂಡ ಬೀಳದೇ ಇರಲಿ ಅಂತೇಳ್ಬಿಟ್ಟು ಹಾರೈಸ್ತಿದ್ದಾರೆ. ಅಷ್ಟು ಪ್ರೀತಿಯನ್ನು ಹಂಚ್ತಾ ಇದ್ದಾರೆ. ಇನ್ನು ಕಳೆದ ವರ್ಷ ಮದುವೆ ಆ್ಯನಿವರ್ಸರಿಯನ್ನು ದುಬೈಯಲ್ಲಿ ಅದ್ದೂರಿಯಾಗಿ ದರ್ಶನ್ ದಂಪತಿ ಆಚರಿಸಿದ್ರು. ಈ ವರ್ಷ ಬಾಲಿಯಲ್ಲಿ ಈ ಜೋಡಿ ಕಾಲವನ್ನು ಕಳೀತಾ ಇದೆ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಮೇಲೆ ಪತಿಯ ವ್ಯವಹಾರವನ್ನು ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಾ ಇದ್ದಾರೆ. ದರ್ಶನ್ ಎಲ್ಲೇ ಹೋದರೂ ಕೂಡ, ಶೂಟಿಂಗ್ ಇರಲಿ ಏನೇ ಇರಲಿ, ಅಲ್ಲಿ ದರ್ಶನ್ ಕೂಡ ಇರ್ತಾರೆ. ಹೀಗಾಗಿ ದರ್ಶನ್ ಕಂಪ್ಲೀಟ್ ಜೀವನದ ಕಂಟ್ರೋಲನ್ನು ಈಗ ವಿಜಯಲಕ್ಷ್ಮಿ ತೆಗೆದುಕೊಂಡಿದ್ದಾರೆ. ಸೊ ದಟ್ಟು ಬಂಧ ಇವಾಗ ಗಟ್ಟಿಯಾಗಿದೆ. ಹೀಗಾಗಿನೇ ಈ ಬಂಧ ಶಾಶ್ವತ ಅನುಬಂಧ ಅಂತ ಹೇಳ್ಬಿಟ್ಟು ಪತ್ನಿಯು ಕೂಡ ಪೋಸ್ಟನ್ನು ಹಾಕ್ಕೊಳ್ತಾರೆ. ದರ್ಶನ್ ಜೊತೆಗೆ ಇರುವಂಥ ಫೋಟೋಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತಮ್ಮ 22ನೇ ಮ್ಯಾರೇಜ್ ಆ್ಯನಿವರ್ಸರಿಯಲ್ಲಿ ಯಾರೆಲ್ಲ ಗೆಸ್ಟ್ಗಳು ಬಂದಿದ್ರೋ ಅವರು ಕೂಡ ಫೋಟೋಸ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಸೊ ದಟ್ಟು ಈ ಆ್ಯನಿವರ್ಸರಿ ಕಳೆದೆಲ್ಲ ಆ್ಯನಿವರ್ಸರಿಗಿಂತಲೂ ಕೂಡ ವಿಶೇಷವಾದಂಥ ಆ್ಯನಿವರ್ಸರಿ ಮತ್ತು ಪ್ರಮುಖವಾಗಿ ಸಾಕಷ್ಟು ಸಂದೇಶಗಳನ್ನು ಕೊಡುವಂಥ ಆ್ಯನಿವರ್ಸರಿಯೂ ಕೂಡ ಹೌದು. ಈಗ ಏನು ಸಂದೇಶವನ್ನು ಈ ಆ್ಯನಿವರ್ಸರಿ ಕೊಡ್ತಾ ಇದೆ, ಇಲ್ಲಿ ಉದ್ದೇಶ ಏನು ಅನ್ನೋದನ್ನು ಒನ್ ಬೈ ಒನ್ ನೋಡೋದಾಗಿದ್ರೆ, ಸ್ನೇಹಿತರೆ, ನಿಮ್ಗೆ ಗೊತ್ತಿರೋ ಹಾಗೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆವರೆಗೂ ಕೂಡ ಚರ್ಚೆ ನಡೀತಾ ಇತ್ತು. ಆದರೆ ದರ್ಶನ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಅನ್ನದೇ ವಿಜಯಲಕ್ಷ್ಮಿ ಮತ್ತು ಈ ಇನ್ನುಳಿದಂತಹ ಫ್ಯಾಮಿಲಿ ಮೆಂಬರ್ಸು ದರ್ಶನ್ ಬಿಡುಗಡೆಗಾಗಿ ಮಾಡಿದಂಥ ಪ್ರಯತ್ನಗಳು ಒಂದಲ್ಲ ಎರಡಲ್ಲ. ಅದರಲ್ಲೂ ಕೂಡ ದರ್ಶನ್ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಮಾಡಿದಂಥ ತ್ಯಾಗ ಇದೆಯಲ್ಲ, ಅದನ್ನು ನಾನು ನೀವು ಯಾರೂ ಕೂಡ ವರ್ಣಿಸೋಕ್ಕೂ ಕೂಡ ಸಾಧ್ಯವಿಲ್ಲ, ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಎಷ್ಟು ಪೂಜೆ, ಎಷ್ಟು ಪುನಸ್ಕಾರ, ಎಷ್ಟು ಹೋಮ, ಎಷ್ಟು ಹರಕೆ, ಅಬ್ಬಾ ಒಂದಾ ಎರಡ, ಎಲ್ಲಿವರೆಗೆ ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದ ಎಲ್ಲ ದೇವಸ್ಥಾನಗಳಿಗೂ ಮತ್ತು ದೈವಿ ಕ್ಷೇತ್ರಗಳಿಗೂ ಕೂಡ ಹೋಗಿದ್ದು ಮಾತ್ರವಲ್ಲದೆ ಕಾಮಾಖ್ಯ ಮಂದಿರದವರೆಗೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿ ಹರಕೆಯನ್ನು ಹೊತ್ತು ಬರ್ತಾರೆ. ನಂತರ ಹೋಗಿ ಹರಕೆಯನ್ನು ತೀರಿಸ್ತಾರೆ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿಗೆ ತನ್ನ ಗಂಡನ ಮೇಲೆ ಇರುವಂತಹ ಪ್ರೀತಿ ಮತ್ತು ಗೌರವ ಎಂತಹದ್ದು, ಗಂಡನನ್ನು ಬಿಡಿಸ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನ ಎಂತಹದ್ದು ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗುತ್ತೆ. ಇಂತಹ ವಿಜಯಲಕ್ಷ್ಮಿ ಇಲ್ಲಿವರೆಗೂ ಕೂಡ ಗಂಡನನ್ನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಗಂಡ ಅಷ್ಟೆಲ್ಲ ಮಾಡಿದ್ರೂ ಕೂಡ ಗಂಡನೇ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಕೊಂಡಿರುವಂಥ ವಿಜಯಲಕ್ಷ್ಮಿ ಎಲ್ಲೂ ಕೂಡ ಗಂಡನಿಗೆ ಅವಮಾನಿಸುವಂಥ ಕೆಲಸವನ್ನಾಗಲಿ ಅಥವಾ ಅನುಮಾನ ಪಡುವಂಥ ಕೆಲಸವನ್ನಾಗಲಿ ಮಾಡಿಲ್ಲ. ಆದರೆ ದರ್ಶನ್ ಅಷ್ಟೆಲ್ಲ ಮಾಡಿದ್ರೂ ಕೂಡ ವಿಜಯಲಕ್ಷ್ಮಿ ಈ ರೀತಿಯೆಲ್ಲ ನಡೆದುಕೊಂಡಂಥ ರೀತಿಯ ಬಗ್ಗೆ ಸಾಕಷ್ಟು ಜನ ಗಮನಿಸಿ ತುಂಬ ಹಾಡಿ ಹೋಗಲಿದ್ರು. ಜೊತೆಗೆ ವಿಜಯಲಕ್ಷ್ಮಿ ಅಂತಹ ಹೆಂಡತಿ ಇದ್ದರೆ ಎಂಥ ಗಂಡನಾದರೂ ಕೂಡ ಸಕ್ಸಸ್ಸನ್ನು ಪಡೀಲೇಬಹುದು. ಹೆಂಡತಿ ಇದ್ದರೆ ಹೀಗಿರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವಿಜಯಲಕ್ಷ್ಮಿಯ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ದರ್ಶನ್ ಇನ್ನು ಮುಂದೇನಾದರೂ ಕೂಡ ವಿಜಯಲಕ್ಷ್ಮಿಯವರ ಅಣತಿಯಂತೆ ಜೀವನವನ್ನು ಸಾಗಿಸಲಿ, ಅಂತಹ ಮುದ್ದಾದಂತಹ ಮಡದಿಯನ್ನು ಕಳೆದುಕೊಳ್ಳುವಂಥ ಕೆಲಸವನ್ನು ಯಾವತ್ತೂ ಕೂಡ ದರ್ಶನ್ ಮಾಡದೇ ಇರಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಪೂರಕವಾಗಿ ದರ್ಶನ್ ಕೂಡ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ವಿಜಯಲಕ್ಷ್ಮಿ ಮಾಡಿದಂತಹ ಪ್ರತಿಯೊಂದು ಕಾರ್ಯದ ಬಗ್ಗೆನೂ ಕೂಡ ದರ್ಶನ್ಗೆ ಅರಿವಿದೆ, ತ್ಯಾಗದ ಬಗ್ಗೆ ಅರಿವಿದೆ, ಅವರು ಮಾಡಿರುವಂಥ ಪ್ರತಿಯೊಂದು ಪ್ರಮುಖ ಕೆಲಸಗಳ ಬಗ್ಗೆನೂ ಕೂಡ ಅರಿವಿದೆ. ಸೊ ದಟ್ಟು ದರ್ಶನ್ ಕಂಪ್ಲೀಟಾಗಿ ಬದಲಾಗ್ತಿದ್ದಾರೆ. ದರ್ಶನ್ ವಿಜಯಲಕ್ಷ್ಮಿಗಾಗಿಯೇ ಎಲ್ಲವನ್ನು ಕೂಡ ಅನ್ನೋ ರೀತಿಯಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಸೆಲೆಬ್ರೇಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಪತ್ನಿಯ ಯಾವ ಮಾತನ್ನು ಕೂಡ ಮೀರೋದು ಕೂಡ ಇಲ್ಲ. ಜೊತೆಗೆ ಪತ್ನಿಯೇ ನನಗೆ ಎಲ್ಲ ಅಂತ ಹೇಳ್ಬಿಟ್ಟು ಸಂದೇಶವನ್ನು ರವಾನಿಸೋದ್ರ ಮೂಲಕ ಸಾಕಷ್ಟು ಜನರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ಈ ಆ್ಯನಿವರ್ಸರಿ ಸಂಭ್ರಮದ ಬಗ್ಗೆ ಮತ್ತು ಈ ಖುಷಿಯ ಕ್ಷಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.